ಸೀತಾರಾಮ್ನ ಕರುನಾಡ ವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕಾನೂನು ಕೈ ಎತ್ಕೊಂಡ್ರೆ ಸುಮ್ಮನಿರಲ್ಲ, ಎಲ್ಲದಕ್ಕೂ ಇತಿಮಿತಿ ಬೇಕು ಎಂದ ಡಿಕೆಶಿ ಕನ್ನಡಪರ ಹೋರಾಟಗಾರರ ವಿರುದ್ಧ ಗರಂ. ಸೇಡು ತೀರಿಸಿಕೊಳ್ಳಕ್ಕೆ ಸಜ್ಜಾಗಿದೆ ಬಿಜೆಪಿ ಜೆಡಿಎಸ್ನ ಮೈತ್ರಿ. ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕೈವಶ ಮಾಡಿಕೊಳ್ಳಕ್ಕೆ ಶತಾಯಗತಾಯ ಪ್ರಯತ್ನ. ರೈತರಿಗೆ ಇನ್ನೂ ದೊರೆತಿಲ್ಲ ಬರ ಪರಿಹಾರದ ಹಣ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡ ರೈತರು. ಜನವರಿ 22ಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಕರುನಾಡಿನ ಜನ. ಎಲ್ಲಾ ದೇವಾಲಯಗಳಲ್ಲಿ ಸತ್ಸಂಗ, ಭಜನಾ, ಪಠಣ. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ವಿರುದ್ಧ ಗರಂ ಆದಂತಹ ಪ್ರಕರಣ. ಇವರು ಹೇಳೋದೇನು ಅಂತ ಅಂದ್ರೆ, ನೀವು ಹೋರಾಟ ಮಾಡಿ ಬೇಡ ಅನ್ನಲ್ಲ, ಎಲ್ಲದಕ್ಕೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಹಕ್ಕಿದೆ, ಆದ್ರೆ ಎಲ್ಲವೂ ಕೂಡ ಇತಿಮಿತಿಯಲ್ಲಿರ್ಬೇಕು. ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡೋ ಹಕ್ಕು ನಿಮಗಿರೋದಿಲ್ಲ, ಆ ರೈಟ್ಸ್ ಇರೋದಿಲ್ಲ. ಆ ರೀತಿ ಮಾಡಿದ್ರೆ ನಾವು ಸುಮ್ಮನೆ ಕೂಡ ಇರೋದಿಲ್ಲ. ಕಾನೂನನ್ನ ಕೈಗೆತ್ಕೊಳ್ಳೋದು ತಪ್ಪು ಅಂತ ಡಿಕೆ ಶಿವಕುಮಾರ್ ಅವರು ಕನ್ನಡ ಪರ ಹೋರಾಟಗಾರರಿಗೆ ಅಥವಾ ಯಾರೇ ಹೋರಾಟ ಮಾಡಿದ್ರು ಅಂತವ್ರು ಈ ತರದ ಕೃತ್ಯಕ್ಕೆ ಮುಂದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಏನು ಧಮಕಿಯನ್ನ ಹಾಕಿದ್ರು, ನಾವು ಸಚಿವರುಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ಪ್ರಾಣ ತ್ಯಾಗವನ್ನ ಮಾಡ್ತೀವಿ ಅನ್ನೋ ಮಾತೆಲ್ಲ ಹೇಳಿದ್ರು. ಇದೀಗ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಉಪಮುಖ್ಯಮಂತ್ರಿಗಳು, ಬನ್ನಿ ಖಂಡಿತವಾಗ್ಲೂ ಬರಬಹುದು, ನಮ್ಮ ಮನೆ ಮುಂದೆ ಬಂದು ಹೋರಾಟವನ್ನ ನಡೆಸಿ, ಆದ್ರೆ ಅಲ್ಲೂ ಕೂಡ ಲಿಮಿಟ್ ಅಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು? ಹೋರಾಟಕ್ಕೆ ನಮ್ದು ಬೆಂಬಲ ಇದೆ ಅನ್ನುವಂತ ಮಾತನ್ನ ಬೇರೆ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಕರ್ವೆ ಕಾರ್ಯಕರ್ತರ ಪ್ರತಿಕ್ರಿಯೆ ಏನು ನೋಡೋಣ. ಕಾನೂನನ್ನ ಕೈಗೆತ್ತಿಕೊಳ್ಳುವುದಕ್ಕೆ ನಾವು ಬಿಡುವುದಿಲ್ಲ, ಎಲ್ಲದಕ್ಕೂ ಇತಿಮಿತಿ ಇದೆ ಎಂದು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ, ಕನ್ನಡ ಪರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡುವುದು ತಪ್ಪು, ಯಾರ ಆಸ್ತಿನೂ ನಾಶ ಮಾಡಬಾರದೆಂದು ಖಡಕ್ ಆಗಿ ಎಚ್ಚರಿಕೆಯನ್ನ ಡಿಕೆಶಿ ರವಾನೆ ಮಾಡಿದಂತಾಗಿದ್ದು, ನಾವು ಕನ್ನಡಿಗರೇ ಪ್ರತಿಭಟನೆ ಮಾಡಿ ಅಂತ ನಾನೇ ಹೇಳ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಅವರು ಏನು ಬೇಕಾದರೂ ಮಾಡಲಿ, ಬೇರೆ ಕಡೆಯಿಂದ ಬಂದು ಇಲ್ಲಿ ಬದುಕುತ್ತಿದ್ದಾರೆ, ಅವರಿಗೆ ತಿಳಿ ಹೇಳೋಣ, ಆದರೆ ಅವರನ್ನ ಬೆದರಿಸಿ ಮಾತನಾಡುವುದು ಅಲ್ಲ ಎಂದು ಡಿಕೆಶಿ ತಿಳಿಸಿದ್ದಾರೆ. ಇನ್ನು ನಾರಾಯಣಗೌಡ ಅವರು ಬೇಕಿದ್ದರೆ ಬಂದು ನನ್ನ ಮನೆಯ ಮುಂದೆ ಪ್ರತಿಭಟನೆ ಮಾಡಲಿ, ಕಾನೂನು ಕೈಗೆತ್ತಿಕೊಳ್ಳುವುದು ತಪ್ಪು. ಸಿಎಂ ಕೂಡ ಸಚಿವರಿಗೆ ಕನ್ನಡದಲ್ಲಿಯೇ ಟಿಪ್ಪಣಿ ಬರೆಯೋದಕ್ಕೆ ಹೇಳಿದ್ದಾರೆ. ನಾವು ಕನ್ನಡಿಗರೇ, ಅವರ ಬೇಡಿಕೆ ಅನುಷ್ಠಾನಕ್ಕೆ ತರಲು ಸಮಯ ಬೇಕು ಎಂದಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವ ವಿಚಾರದ ಕುರಿತು ಇದೇ ವೇಳೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ನಾವು ತಪ್ಪು ಮಾಡಲು ಬಿಡಲ್ಲ, ಅವರು ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಬೇಕೆಂದು ಕರೆಯನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರೋ ಹೊತ್ತಿನಲ್ಲೇ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳೆಲ್ಲ ಸೇರ್ಕೊಂಡು ಮಂಡ್ಯವನ್ನ ಯಾವ ರೀತಿ ಸುಮಲತಾ ಕೈವಶದಿಂದ ಬಿಡಿಸ್ಕೊಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಸುಮಲತಾ ಅವರು ಸ್ಪರ್ಧೆ ಮಾಡಿದಾಗ, ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದಾಗ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದ್ರು, ಜೆಡಿಎಸ್ಗೆ ಮೋಸವನ್ನ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿತ್ತು ಜೆಡಿಎಸ್ ಸರ್ಕಾರ. ಆಗ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು, ನಾಯಕರುಗಳೆಲ್ಲ ಒಂದ್ ರೀತಿ ಮೋಸವನ್ನ ಮಾಡಿದ್ರು ಅಂತ ಹೇಳಬಹುದು. ಈ ಕಾರಣದಿಂದಾಗಿ ಸುಮಲತಾ ಅವರು ಅಲ್ಲಿ ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯವಾಯ್ತು ಅಂತಾನು ಹೇಳಲಾಗುತ್ತೆ. ಆದ್ರೆ ಈ ಬಾರಿ ಅದನ್ನ ಮಾಡೋದಿಕ್ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕಡೆಯವರು ಕೂಡ ಮಂಡ್ಯವನ್ನ ತಮ್ಮ ಕೈವಶ ಮಾಡ್ಕೊಳ್ಬೇಕು ಅನ್ನುವಂತಹ ರೀತಿ ಕಾತರದಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇರುತ್ತೆ ಇವರ ಸ್ಟ್ರಾಟಜಿ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ನವರು ಮತ್ತು ಬಿಜೆಪಿ ಅವರು ಒಟ್ಟಾಗಿ ಸೇರ್ಕೊಂಡು? ಸುಮಲತಾ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಅಕ್ಷರಶಃ ರಣರಂಗವಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗಳ ಜುಗಲ್ಬಂದಿಗೆ ಭಾರಿ ಮುಖಭಂಗ ಸಹ ಆಗಿತ್ತು. ಇದಕ್ಕೆ ಕಾರಣ ಎಂಬಂತೆ ಕಾಂಗ್ರೆಸ್ ದೋಸ್ತಿಯ ಹೆಸರಿನಲ್ಲೇ ಬೆನ್ನ ಹಿಂದೆ ಚೂರಿ ಹಾಕಿತ್ತು ಎಂಬುದನ್ನ ದಳಪತಿಗಳಿಂದ ಇಂದಿಗೂ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಕಾಂಗ್ರೆಸ್ ಮೇಲಿನ ಸೇಡು ತೀರಿಸಿಕೊಳ್ಳಲು ಜೆಡಿಎಸ್ ನಾಯಕರು ಅಪ್ಪ ಮಗನ ಮೊರೆ ಹೋಗಿದ್ದಾರೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ರಾಜಕೀಯ ಅಂದ್ರೆ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಚರ್ಚೆಯಾಗುತ್ತೆ. ಅಂತಹದ್ದೇ ಭಾರಿ ಚರ್ಚೆ ಉಂಟು ಮಾಡಿದ್ದು ಕಳೆದ ಬಾರಿಯ ಲೋಕ ಕದನ. ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಎದುರಿಸಿದ್ದು
ಅಂದಿನ ದೋಸ್ತಿಗಳಾಗಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್. ಮಂಡ್ಯ ಲೋಕಸಭಾ ಚುನಾವಣೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಮಾಜಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಸಂಸದೆ ಸುಮಲತಾ ಅಂಬರೀಶ್ ಕಣಕ್ಕೆ ಇಳಿದಿದ್ರು. ಬೆರಳೆಣಿಕೆಯಷ್ಟು ಕೈ ನಾಯಕರು ಮೈತ್ರಿ ಧರ್ಮ ಪಾಲನೆ ಮಾಡಿ ನಿಖಿಲ್ ಗೆಲುವಿಗೆ ಶ್ರಮಿಸಿದ್ರು. ಆದರೆ ಬಹುಪಾಲು ಕಾಂಗ್ರೆಸ್ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮೇಲಿನ ಕೋಪಕ್ಕೆ ಮೈತ್ರಿ ಧರ್ಮ ಮರೆತು ಹಿಂಬಾಗಿಲಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ನೀಡಿದ್ರು. ಇದರ ಪರಿಣಾಮವಾಗಿ ಸುಮಲತಾ ಅಂಬರೀಶ್ ಅಭೂತಪೂರ್ವ ಗೆಲುವಿನ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೀನಾಯ ಸೋಲು ಕೂಡ ಎದುರಿಸುವಂತಾಯಿತು. ಇನ್ನು ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾಗಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ದಳಪತಿಗಳಿಗೆ ಕಾಲ ಕೂಡಿ ಬಂದಂತಾಗಿದೆ. ಈ ಬಾರಿ ಲೋಕ ಕದನದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಕ್ಷೇತ್ರವನ್ನ ಬಹುತೇಕ ಜೆಡಿಎಸ್ ಉಳಿಸಿಕೊಳ್ಳಲಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಾಯಕರು ನಿಖಿಲ್ ಅವರನ್ನ ಕರೆತರಲು ಪ್ಲಾನ್ ಮಾಡಿದ್ದು, ಮಂಡ್ಯ ಜೆಡಿಎಸ್ ನಾಯಕರು ಈಗಾಗಲೇ ನಿಖಿಲ್ ಅವರಿಗೆ ಆಹ್ವಾನ ಕೂಡ ನೀಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರಲ್ಲಿ ಕೂಡ ಈಗಾಗಲೇ ಈ ಬಗ್ಗೆ ಮನವಿ ಕೂಡ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಒಂದು ವೇಳೆ ನಿಖಿಲ್ ಬರದೇ ಇದ್ರೆ ಕುಮಾರಸ್ವಾಮಿ ಅವರಾದ್ರೂ ಮಂಡ್ಯಗೆ ಬರಲೇಬೇಕು ಎಂದು ಕೇಳಿಕೊಂಡಿದ್ದಾರೆ. ಕೇವಲ ಜೆಡಿಎಸ್ ನಾಯಕರು ಅಲ್ಲ, ಬಿಜೆಪಿ ಜಿಲ್ಲಾ ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ತಾವೇ ಈ ಬಾರಿ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗೆ ಎಚ್.ಡಿ.ಕೆ ಸಹ ಮಂಡ್ಯದಲ್ಲಿ ಹಲವು ಖಾಸಗಿ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸೇಡಿನ ರುಚಿಯನ್ನ ಮಾಜಿ ದೋಸ್ತಿಗಳಿಗೆ ತೀರಿಸಬೇಕೆಂದು ಮತ್ತು ತಿನ್ನಿಸಬೇಕೆಂದು ಕೂಡ ಹೊಸ ದೋಸ್ತಿಗಳು ಅಪ್ಪ ಮಗನ ದಾಳವನ್ನ ಮಂಡ್ಯದಲ್ಲಿ ಉರುಳಿಸಲು ಮುಂದಾಗಿದೆ. ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನ ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ. ರಾಜ್ಯದ ರೈತರ ಅಕೌಂಟ್ಗೆ 2,000 ರೂಪಾಯಿ ಬರ ಪರಿಹಾರದ ಹಣವನ್ನ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ರು. ಘೋಷಣೆ ಮಾಡಿ ಅದೆಷ್ಟೋ ದಿನಗಳು ಕಳೆದು ಹೋದ್ರು ಕೂಡ ಇನ್ನೂ ಕೂಡ ಆ ಹಣ ಬರೋ ಮಾತೆ ಎತ್ತುತ್ತಾ ಇಲ್ಲ. ಹಾಗಾಗಿ ಇದೀಗ ರೈತರು ಅಸಮಾಧಾನಗೊಂಡಿದ್ದಾರೆ. ಘೋಷಣೆಯನ್ನು ಮಾಡ್ಬಿಟ್ರಿ ಸ್ವಾಮಿ, ಆದ್ರೆ ಹಣ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡ್ಬೇಡಿ, ಕೇವಲ ಘೋಷಣೆ ಮಾಡಿ ಸುಮ್ನೆ ಕೂತ್ಕೊಂಡ್ಬಿಡ್ಬೇಡಿ. ಘೋಷಣೆ ಮಾಡೋದ್ರಿಂದ ಹೊಟ್ಟೆ ತುಂಬೋದಿಲ್ಲ, ಹಣ ಹಾಕಿ ಆಮೇಲೆ ನಿಮ್ಮ ದೊಡ್ಡತನನ ತೋರಿಸಿ ಅಂತ ರೈತರು ಒಂದ್ ರೀತಿ ಸಿಡಿಮಿಡಿಗೊಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಹಾಗಾದ್ರೆ ಯಾವಾಗ ಬರುತ್ತೆ ಬರ ಪರಿಹಾರದ ಹಣ, ರೈತರ ಕೈಗೆ ಯಾವಾಗ ಸೇರುತ್ತೆ, ಎಷ್ಟು ಜನ ರೈತರಿಗೆ ಈ ಹಣ ಸೇರ್ಲಿದೆ, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ. ಬರಗಾಲದಿಂದ ಬೆಳೆ ನಷ್ಟವಾಗಿರುವ ಪ್ರತಿ ಅನ್ನದಾತರಿಗೆ ಸರ್ಕಾರ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ 2,000 ರೂಪಾಯಿ ಬರ ಪರಿಹಾರವನ್ನ ನೀಡಲಿದೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು. ಆದರೆ ಘೋಷಣೆ ಮಾಡಿ ತಿಂಗಳುಗಳೇ ಕಳೆದರೂ ಕೂಡ ರಾಜ್ಯದ ಅನ್ನದಾತರ ಕೈಗೆ ಹಾಗೂ ಅವರ ಅಕೌಂಟ್ಗಳಿಗೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಕೈಗೆ ಸಿಕ್ಕಂತಿಲ್ಲ. ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾದಂತಾಗಿದ್ದು, ಹೀಗಾಗಿ ರಾಜ್ಯದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬರ ಘೋಷಿತ 223 ತಾಲೂಕುಗಳ ನೇಗಿಲ ಯೋಗಿಗಳಿಗೆ ಮೊದಲ ಕಂತಿನಲ್ಲೇ ಗರಿಷ್ಠ 2,000 ರೂಪಾಯಿವರೆಗೆ ಬೆಳೆ ನಷ್ಟ ಪರಿಹಾರ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ವಾರದ ಅಂತ್ಯದೊಳಗೆ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ 2,000 ರೂಪಾಯಿ ಬರ ಪರಿಹಾರ ಬೀಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ಆದರೆ ಈಗ ಘೋಷಣೆ ಮಾಡಿ ತಿಂಗಳುಗಳೇ ಕಳೆದರೂ ಪರಿಹಾರದ ಬಿಡಿಗಾಸು ಹಣ ಕೂಡ ರೈತರ ಕೈ ಸೇರಿಲ್ಲ. ಕೇಂದ್ರ ಬಿಡುಗಡೆಗೂ ಮುನ್ನ ಮೊದಲ ಕಂತಿನಲ್ಲಿ 2,000 ರೂಪಾಯಿ ಬೆಳೆ ಪರಿಹಾರ ಮಾಡುವುದಾಗಿ ಬೆಳಗಾವಿ ಅಧಿವೇಶನ ಪ್ರಾರಂಭಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಮಾತನ್ನ ತಪ್ಪಿದ್ದಾರೆ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೆಲ್ಲದರ ಜೊತೆಗೆ ಮತ್ತೊಂದೆಡೆ ನವೆಂಬರ್ 30ರಂದು ರೈತರಿಗೆ ಬೆಳೆ ಪರಿಹಾರವಾಗಿ 2,000 ರೂಪಾಯಿ ನೀಡುವುದಾಗಿ ಸಿಎಂ ಘೋಷಣೆ ಕೂಡ ಮಾಡಿದ್ರು. ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಬರಗಾಲ ಕುರಿತು ಕೇಂದ್ರದ ಬಳಿ 18,000 ಕೋಟಿ ರೂಪಾಯಿ ಪರಿಹಾರ ಕೇಳಿದೆ. ಸದ್ಯ ಕೇಂದ್ರದಿಂದ ಈವರೆಗೂ ಕೂಡ ರಾಜ್ಯಕ್ಕೆ ಯಾವುದೇ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ. ಕೇಂದ್ರ ಹಣ ಬಿಡುಗಡೆಯ ಮುನ್ನವೇ ರಾಜ್ಯದ ರೈತರಿಗೆ ಬೆಳೆ ಪರಿಹಾರ ಹಣ ನೀಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದರು. ಆದರೆ ಇದುವರೆಗೂ ರೈತರಿಗೆ ಬಿಡಿಕಾಸು ಕೂಡ ಕೈಗೆ ಸೇರಿಲ್ಲ. ಇನ್ನು ರಾಜ್ಯದ 236 ತಾಲೂಕುಗಳ ಪೈಕಿ ಎನ್ಡಿಆರ್ಎಫ್ ಮಾರ್ಗಸೂಚಿಯ ಪ್ರಕಾರ 223 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಲಾಗಿದೆ. 48.19 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟವಾಗಿದ್ದು ಕೋಟಿಗಟ್ಟಲೆ ಆರ್ಥಿಕ ನೆರವಿಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಕೇಂದ್ರ ಈ ನಡೆಯನ್ನ ಯಾವ ರೀತಿ ತನ್ನತ್ತ ತಿರುಗಿಸಿಕೊಳ್ಳುತ್ತಾ ಅಥವಾ
ಉಲ್ಟಾ ಹೊಡೆಯುತ್ತಾ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನಾ ಸಮಾರಂಭ. ಆದ್ರೆ ಆ ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲರೂ ಕೂಡ ಹೋಗೋದಿಕ್ಕಾಗೋದಿಲ್ಲ. ಹೀಗಾಗಿ ಆಯಾ ರಾಜ್ಯಗಳಲ್ಲಿ ದೇವಸ್ಥಾನಗಳೇನಿದಾವೆ, ರಾಮ ಮಂದಿರ ಆಗಿರಬಹುದು, ಬೇರೆ ಹನುಮ ಮಂದಿರ ಆಗಿರಬಹುದು, ಅಥವಾ ಬೇರೆ ಯಾವುದೇ ದೇವಸ್ಥಾನಗಳಾಗಿರಬಹುದು, ಅಲ್ಲಿಯೇ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ, ರಾಮನ ಭಜನೆಯನ್ನ ಮಾಡಿ, ಪಠಣವನ್ನ ಮಾಡಿ, ಸತ್ಸಂಗವನ್ನ ಮಾಡಿ ಅಂತ ಈ ಮುಂಚೆನೆ ರಾಮ ಮಂದಿರದ ಟ್ರಸ್ಟ್ ಗಳು ಹೇಳಿದ್ವು. ಹೀಗಾಗಿ ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇರುವಂತಹ ದೇವಾಲಯದ ಕಮಿಟಿಯವರು ಇದೀಗ ಜನವರಿ 22ನೇ ತಾರೀಕಿನಂದು ರಾಜ್ಯಾದ್ಯಂತ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಸ್ಪೆಷಲ್ ಪೂಜೆಗಳು ನಡೆಯಲಿದೆ. ವಿಶೇಷವಾದ ಪೂಜೆ ಪುನಸ್ಕಾರದ ಜೊತೆಗೆ ರಾಮನಾಮದ ಪಠಣ ಕೂಡ ಜೋರಾಗಿ ನಡೆಯಲಿದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡೋಣ. ಯಾವ ರೀತಿ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಜನವರಿ 22ನೇ ತಾರೀಕಿಗೆ ಅಂತ ಹೇಳಿ. ಇಡೀ ಹಿಂದೂ ಸಮಾಜ ಜನವರಿ 22ರ ದಿನಕ್ಕೆ ಹಾತೊರೆಯುತ್ತಿದೆ. ಶ್ರೀರಾಮನೂರಿನಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಯನ್ನ ಕಣ್ತುಂಬಿಕೊಳ್ಳಲು ಕೋಟಿ ಕೋಟಿ ಕಣ್ಗಳು ಈಗ ವೇಟಿಂಗ್ನಲ್ಲಿವೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ದೇಶದೆಲ್ಲೆಡೆ ಸಿದ್ಧತೆಗಳು ಆರಂಭವಾಗಿದ್ದು, ಅದರಂತೆ ಕರುನಾಡಿನಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ವಿಶ್ವ ಹಿಂದೂ ಪರಿಷತ್ನಿಂದ ಸಕಲ ಸಿದ್ಧತೆಗಳು ಶುರುವಾದಂತಾಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಜನವರಿ 1ರಿಂದ 15ರವರೆಗೆ ಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ 15 ದಿನಗಳಲ್ಲಿ ರಾಜ್ಯದ 29,500 ಗ್ರಾಮಗಳಿಗೂ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ, ರಾಮ ಮಂದಿರದ ಭಾವಚಿತ್ರ ಹಾಗೂ ನಿವೇದನಾ ಪತ್ರಗಳನ್ನು ತಲುಪುವ ಯೋಜನೆ ರೂಪಿಸಿದ್ದಾರೆ. ಈ ಅಭಿಯಾನದ ಪ್ರಮುಖ ಉದ್ದೇಶವೆಂದರೆ ಶ್ರೀರಾಮನ ಹೋರಾಟ ಇತಿಹಾಸ ತಿಳಿಸುವುದಾಗಿದೆ ಎಂದು ಆರ್ಎಸ್ಎಸ್ನ ಕ್ಷತ್ರಿಯ ಕಾರ್ಯನಿರ್ವಾಹಕ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಜನವರಿ 22ರಂದು ಪ್ರತಿ ಗ್ರಾಮದ ಪ್ರಮುಖ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಸತ್ಸಂಗ, ಪೂಜೆ, ಶ್ರೀರಾಮ್ ಜೈರಾಮ್ ಅಂತ 108 ಬಾರಿ ಪಠಣೆ ಇದೆ. ಜೊತೆಗೆ ದೇವಾಲಯಗಳಲ್ಲಿ LED ಸ್ಕ್ರೀನ್ ಅಳವಡಿಸಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ನೋಡುವ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಲಾಗಿದೆ. ಇನ್ನು ಆವತ್ತಿನ ದಿನ ಸಾಯಂಕಾಲ ಅಯೋಧ್ಯೆ ಮುಖವಾಗಿಟ್ಟು ಪ್ರತಿ ಮನೆಯಲ್ಲೂ 5 ದೀಪಗಳನ್ನು ಬೆಳಗುವಂತೆ ಕರೆ ಕೊಡಲಾಗಿದ್ದು, ಈ ಸಲಹದ ಸಂಪರ್ಕ ಅಭಿಯಾನದಲ್ಲಿ ಸುಮಾರು 1.5 ಲಕ್ಷ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಜನವರಿ 7 ಮಹಾ ಸಂಪರ್ಕ ಅಭಿಯಾನವಾಗಿದೆ. ನಂತರ ರಾಮ ಪ್ರತಿಷ್ಠಾಪನೆಯ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಟ್ರಸ್ಟ್ನವರು ನಿಗದಿ ಮಾಡಿದ್ದಾರೆ. 3 ದಿನ ಮೊದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗ್ತಿವೆ ಎಂದು ತಿಳಿಸಲಾಗಿದ್ದು, ಫೆಬ್ರವರಿ 19ರಂದು ಕರ್ನಾಟಕ ದಕ್ಷಿಣ ಪ್ರಾಂತ್ಯದ 2,000 ಜನರಿಗೆ ಹಾಗೂ ಉತ್ತರ ಪ್ರಾಂತ್ಯದ 1,500 ಜನರಿಗೆ ರಾಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಫೆಬ್ರವರಿ 17ರಂದು ಬೆಂಗಳೂರಿನಿಂದ ಬೆಳಗಾವಿ, ಉಡುಪಿಯಿಂದ ವಿಶೇಷ ಟ್ರೈನ್ ವ್ಯವಸ್ಥೆ ಮಾಡಲಾಗಿದೆ. ಈ ಭಕ್ತಾದಿಗಳ ಊಟ ಎಲ್ಲವನ್ನ ಟ್ರಸ್ಟ್ ನೋಡಿಕೊಳ್ಳಲಿದ್ದು, ಒಟ್ಟಿನಲ್ಲಿ ಈ ಶ್ರೀರಾಮೋತ್ಸವ ಸಂಭ್ರಮ ಕರುನಾಡಿನಲ್ಲಿ ಈಗಿನಿಂದಲೇ ಕಳೆ ಕಟ್ಟಿದಂತಾಗಿದೆ. ಇವಿಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು. ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.